ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಚಾನಲ್ ಅಶ್ವಿನಿ ಗೀತಾಂಜಲಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ. ನಮ್ಮ 30 ಡೇಸ್ ವೆಯ್ಟ್ ಲಾಸ್ ಚಾಲೆಂಜಲ್ಲಿ ಇದು 4ನೇ ದಿನ. ಸೊ 3 ಡೇಸು ಡಿಟಾಕ್ಸ್ ಮುಗೀತು. ಇವಾಗ ನಾವು ಹೊಸ ಥರದ್ದು ನಿಮ್ಗೆಲ್ಲರಿಗೂ ಇಷ್ಟ ಆಗೋ ಥರ ಈ ಒಂದು ಚಾಲೆಂಜ್ ಸ್ಟಾರ್ಟ್ ಆಗ್ತಾ ಇದೆ. 3 ಮೀಲ್ಸು ಇರುತ್ತೆ, 3 ಹೊತ್ತು, ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿ. ಏನಪ್ಪ ಸ್ಟಾರ್ಟಿಂಗು ಏನು ನೈಟ್ ಏನು ಡಿಟಾಕ್ಸ್ ಡೇ ಅಂತಾರೆ. ನೈಟ್ ಊಟ ಇಲ್ಲ, ಬೆಳಗ್ಗೆ ಸರಿಯಾಗಿ ಟಿಫನ್ ಇಲ್ಲ ಅಂತ ಅನ್ಕೊಳ್ತಾ ಇದ್ರೇನೋ 3 ಡೇಸ್ ನೋಡ್ಬಿಟ್ಟು. ಸೊ ನಾನು ಮೊದಲೇ ತಿಳಿಸಿದ್ದೆ 3 ದಿನ ಡಿಟಾಕ್ಸ್ ಇರುತ್ತೆ, ಅದಾದ್ಮೇಲೆ ನಾರ್ಮಲ್ ಆಗಿ ಡಯಟ್ ಮಾಡೋಣ ಅಂತ. ಸೊ ಇವತ್ತಿಂದ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ಸೊ ಡೇ 4 ಅಲ್ಲಿ ಯಾವ ತರ ಇರುತ್ತೆ ಅಂಡ್ ಮೊದಲೇ ತಿಳಿಸ್ತೀನಿ. ವೀಕ್ಲಿ ಒಂದ್ಸಲ ನಾವು ಡಿಟಾಕ್ಸ್ ಡೇ ಮಾಡಬೇಕು. ಸೊ ಈ ವೀಕ್ ಆಲ್ರೆಡಿ ಫಸ್ಟ್ ಡೇ ಮಾಡಿದ್ವಲ್ಲ, ಸೊ ಹಂಗಾಗಿ ನೆಕ್ಸ್ಟ್ ವೀಕ್ ಅಲ್ಲಿ ನಾವು ಮತ್ತೆ ಒಂದಿನ ಡಿಟಾಕ್ಸ್ ಮಾಡಬೇಕು. ಅದು ಒಂದು. ಅಂಡ್ ಇನ್ನೂ ಒಂದೇನಪ್ಪಾ ಅಂದ್ರೆ ಎವ್ರಿ ವೀಕ್ ಒಂದೇ ತರ ಇರಲ್ಲ, ಚೇಂಜ್ ಮಾಡ್ತೀನಿ ಡಯಟ್ ಅನ್ನೋದು. ಸೊ ಇವತ್ತಿಂದ ಏನ್ ಸ್ಟಾರ್ಟ್ ಮಾಡ್ತೀನಲ್ಲ, ಸೊ 1 ವೀಕ್ ವರೆಗೂ ಈ ತರ ರೊಟೀನ್ ಇರುತ್ತೆ. ಮತ್ತೆ ನೆಕ್ಸ್ಟ್ ವೀಕ್ಗೆ ಮತ್ತೆ ಲೈಕ್ ನಮ್ದು ವೇಟ್ ಎಲ್ಲ ಹೇಗೆ ಕಡಿಮೆ ಆಗ್ತಾ ಇದೆ ಅಂಡ್ ಏನ್ ಚೇಂಜಸ್ ಮಾಡ್ಕೋಬೇಕು, ಸೊ ಪ್ರತಿಯೊಂದನ್ನು ಇನ್ಕ್ಲೂಡ್ ಮಾಡ್ಕೊಂಡು ಡೇ ಟು ಡೇ ಎಲ್ಲಾನು ಚೇಂಜಸ್ ಇರುತ್ತೆ, ಡಿಫ್ರೆಂಟ್ ಆಗಿರುತ್ತೆ. ಈ ಒಂದ್ ವಿಡಿಯೋನು ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ಸೊ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಒಂದು ಚಿಕ್ಕ ಅಪ್ಡೇಟು. ಅದೇನು ಅಂತಂದ್ರೆ ಕ್ಯೂರ್ ಸ್ಕಿನ್ ಬಗ್ಗೆ ನಾನು ತುಂಬಾ ಸಲ ಮೆನ್ಷನ್ ಮಾಡಿದ್ದೀನಿ. ಸೊ ನಂಗಂತೂ ತುಂಬಾನೇ ಯೂಸ್ ಆಗಿದೆ. ಮನೆಯಲ್ಲೇ ಕುತ್ಕೊಂಡು ಆರಾಮಾಗಿ ನಿಮ್ಗೆ ಇರುವಂತ ಸ್ಕಿನ್ ಇಶ್ಯೂಸ್ನ ಸಾಲ್ವ್ ಮಾಡ್ಕೋಬಹುದು ಅಂತ ಹೇಳಿದ್ನಲ್ಲ. ಸೊ ಸರ್ಟಿಫೈಡ್ ಡರ್ಮೋಟಾಲಜಿಸ್ಟ್ ನಮಗೆ ಲೈಕ್ ಪ್ರಿಸ್ಕ್ರೈಬ್ ಮಾಡ್ತಾರೆ ನಮ್ಮ ಸ್ಕಿನ್ ಇಶ್ಯೂನ ಏನೇನಿದೆ ಅಂತ ಹೇಳಿ ಅನಲೈಸ್ ಮಾಡಿ. ಸೊ ಈಗ ತುಂಬಾ ಒಳ್ಳೆ ಆಫರ್ಸ್ ನಡೀತಾ ಇದಾವೆ ಕ್ಯೂರ್ ಸ್ಕಿನ್ ಅಲ್ಲಿ. ಸೊ ಖಂಡಿತ ಚೆಕ್ಔಟ್ ಮಾಡಿ. ಯಾರಾದ್ರೂ ತಗೋಬೇಕಾ ಬೇಡವಾ ಅಂತ ಕನ್ಫ್ಯೂಷನ್ ಅಲ್ಲಿ ಇದ್ರೆ ಡೆಫಿನೆಟ್ಲಿ ಒಂದ್ಸಲ ಟ್ರೈ ಮಾಡಿ ನೋಡಿ. ಸೊ ಆಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಸೊ ನನಗೆ ಕೊಟ್ಟಿರೋ ಕಿಟ್ ಅಲ್ಲಿ ಇವೆಲ್ಲ ಇದಾವೆ, ಬಟ್ ನಿಮ್ಗೆ ಸೇಮ್ ಪ್ರಾಡಕ್ಟ್ಸ್ ಇರೋದಿಲ್ಲ. ಸೊ ಎವ್ರಿ ಟೈಮ್ ಏನಕ್ಕೆ ಹೇಳ್ತಿರ್ತೀನಿ, ಮೆನ್ಷನ್ ಮಾಡ್ತಿರ್ತೀನಿ ಅಂದ್ರೆ ಹೊಸದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಫಾಲೋವರ್ಸ್ ಇರ್ಬೋದು, ಇಲ್ಲ ಇದ್ರ ಬಗ್ಗೆ ನೋಡದೆ ಗೊತ್ತಿಲ್ಲದೆ ಇರೋರಿಗೆ ಗೊತ್ತಾಗ್ಲಿ, ಅರ್ಥ ಆಗ್ಲಿ ಅಂತ ಹೇಳ್ಬಿಟ್ಟು ಕ್ಲಿಯರ್ ಆಗಿ ನಾನು ತಿಳಿಸ್ತಿರ್ತೀನಿ. ಡಾಕ್ಟರ್ ಹತ್ರ ಹೋಗಿ ಡರ್ಮೋಟಾಲಜಿಸ್ಟ್ ಹತ್ರ ನಾವು ಏನು ತೋರಿಸ್ಕೊಳಕ್ ಹೋಗ್ತೀವಲ್ಲ, ಅದೇ ತರ ನಿಮ್ಮ ಊರಲ್ಲಿ ಅಥವಾ ನಿಮ್ ಕಡೆ ಒಳ್ಳೆ ಡರ್ಮೋಟಾಲಜಿಸ್ಟ್ ಸಿಗದೆ ಇರ್ಬೋದು, ಅಥವಾ ನೀವು ಹೊರಗಡೆ ಹೋಗಿ ತೋರಿಸ್ಕೊಳ್ಳೋದಕ್ಕೆ ಆಗದೆ ಟೈಮ್ ಸಿಗದೆ ಇರ್ಬೋದು. ಸೊ ಅಂತವರು ಕ್ಯೂರ್ ಸ್ಕಿನ್ ಆಪ್ ನ ಡೌನ್ಲೋಡ್ ಮಾಡ್ಬಿಟ್ಟು ನಾನು ಅದನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಗೆ ಕಮೆಂಟ್ ಅಲ್ಲಿ ಪಿನ್ ಮಾಡಿರ್ತೀನಿ. ಡೌನ್ಲೋಡ್ ಮಾಡಿ ನಿಮ್ಗಿರುವಂತದ್ದು ಎಲ್ಲ ಡೀಟೇಲ್ಸ್ ಅದರಲ್ಲಿ ಫಿಲ್ ಮಾಡಿ. ಸೊ ಮನೇಲೇ ಕುತ್ಕೊಂಡು ನೀವು ಈ ಟ್ರೀಟ್ಮೆಂಟ್ ನ ತಗೊಂಡು ನಿಮ್ಗಿರುವಂತ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಕೋಬಹುದು. ಸೊ ಈಗ ಒಳ್ಳೆ ಆಫರ್ ನಡೀತಾ ಇದೆ ನೋಡಿ, ಮಿಸ್ ಮಾಡ್ದೇನೆ ಚೆಕ್ಔಟ್ ಮಾಡಿ. ಪರ್ಚೇಸ್ ಮಾಡೋ ಟೈಮಲ್ಲಿ ಅಶ್ವಿನಿ 100 ಅಂತೇಳಿ ಈ ಕೂಪನ್ ಕೋಡ್ ನ ಯೂಸ್ ಮಾಡಿ. ಸೊ ನಿಮ್ಗೆ ಇನ್ಸ್ಟಾಂಟ್ ಆಗಿ 100 ರೂಪೀಸ್ ಆಫ್ ಸಿಗುತ್ತೆ. ಸೊ ಹಾಗಾಗಿನೇ ನಿಮ್ಗೆ ನಿಮ್ ಸ್ಕಿನ್ ನ ಚೆನ್ನಾಗಿ ಮಾಡ್ಕೋಬೇಕು ಅಂತಂದ್ರೆ ಡೆಫಿನೆಟ್ಲಿ ಒಂದ್ಸಲ ಟ್ರೈ ಮಾಡಿ. ಅಂಡ್ ಈಗ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಡೇ 4 ಅಲ್ಲಿ ನನ್ನ ಡೇ ಯಾವ ತರ ಸ್ಟಾರ್ಟ್ ಆಯ್ತು ಅನ್ನೋದನ್ನ ತೋರಿಸ್ತೀನಿ, ಬನ್ನಿ. ಡೇ 3 ಕಂಪ್ಲೀಟ್ ಆದಮೇಲೆ ಸೊ ಇದು ನಾನು ವೆಯ್ಟ್ನ ಚೆಕ್ ಮಾಡಿ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಡೇ ಅಂದರೆ ಡೇ 4th ವೆಯ್ಟ್ ಬಂದುಬಿಟ್ಟು 63.4 kgs ಇದೀನಿ ನೋಡಿ. ನಿನ್ನೆಗೂ ಇವತ್ತಿಗೂ ವೆಯ್ಟ್ ಜಸ್ಟ್ 100 ಗ್ರಾಮ್ಸ್ ಅಷ್ಟೇ ಕಡಿಮೆ ಆಗಿದೆ. ಇವತ್ತಿನ ದಿನವೂ ಅಷ್ಟೇ ಡಿಟಾಕ್ಸ್ ಡ್ರಿಂಕ್ ಅಂದರೆ ನಾನು ತೊಗೊಳ್ಳೋ ಅಂಥ ಡಿಟಾಕ್ಸ್ ಜ್ಯೂಸ್ ಏನಿದೆಯಲ್ಲ ಇವತ್ತು ಲಾಸ್ಟ್. ಸೊ ನಾನು ತೊಗೊಂಡು ಬಂದಿರೋ ಅಂಥ ದೊಡ್ಡ ಕಾಯಿ ಒಂದು 4 ದಿನದವರೆಗೂ ಆಗಿದೆ ನೋಡಿ. ಆ್ಯಶ್ ಗಾರ್ಡ್ ಜ್ಯೂಸು. ಇವನ್ ಇದ್ರ ಬದಲಾಗಿ ಯಾರಿಗೆ ಇದು ಈ ಜ್ಯೂಸ್ ಸಿಗಲ್ಲ ಅಂತಂದರೆ ಅಂಥವರು ಸೋರೆಕಾಯಿ ಆದರೂ ಯೂಸ್ ಮಾಡ್ಬೋದು ಅಂತ ಹೇಳಿದೆ. ಬಟ್ ಇವೆರಡೂ ಆಗಲ್ಲ, ಬೇರೆ ಏನಾದರೂ ಆಪ್ಷನು ಅಂದರೆ ಸಾಕಷ್ಟು ಡಿಟಾಕ್ಸ್ ಜ್ಯೂಸ್ಗಳನ್ನ ತೋರಿಸಿದ್ದೀನಿ, ಯಾವುದಾದ್ರೂ ಒಂದು ತೊಗೊಳ್ಳಿ. ಇದಾದಮೇಲೆ ನಾನು 1 ಅವರ್ ಮಿನಿಮಮ್ 1 ಅವರ್ ಗ್ಯಾಪ್ ಇಟ್ಬಿಟ್ಟು ನಾನು ಬ್ರೇಕ್ಫಾಸ್ಟ್ನ ಮಾಡ್ಕೊಂಡಿದ್ದೀನಿ. ಸೊ ಬ್ರೇಕ್ಫಾಸ್ಟಿಗೆ ನಾನು ನಿಮ್ಗೆ ಹೇಳಿದ್ದೆ ರೆಗ್ಯುಲರಾಗಿ ಮನೇಲಿ ಮಾಡೋ ಅಂಥದ್ದನ್ನೇ ತೊಗೊಂಡು ಮಾಡ್ತಾಯಿದ್ದೀನಿ ಅಂತ. ಸೊ ಹಾಗಾಗಿ ನಾನಿವತ್ತು ತೊಗೊಂಡಿರೋದು ಒಂದು ಚಿಕ್ಕ ತೋರಿಸ್ತಾ ಇದ್ದೀನಿಲ್ಲ ಕ್ವಾಂಟಿಟಿ, ಆ ಚಿಕ್ಕ ಬೌಲಷ್ಟು ಎಲ್ಲ ವೆಜಿಟೇಬಲ್ಸ್ ಹಾಕಿ ಮಾಡಿರೋಂಥ ಶಾವಿಗೆ ಉಪ್ಪಿಟ್ಟು ತೊಗೊಂಡಿದ್ದೀನಿ. ಅದ್ರ ಜೊತೆಗೆ
ಏನೇನೆಲ್ಲ ತೊಗೊಂಡಿದ್ದೀನಿ, ಬ್ಯಾಲೆನ್ಸಾಗಿ ತೊಗೊಂಡ್ರೆ ಮಾತ್ರ ನಮಗೆ ಎಲ್ಲ ಥರದ ನ್ಯೂಟ್ರಿಯೆಂಟ್ ಸಿಗುತ್ತೆ. ಆ್ಯಂಡ್ ಸಾಕಷ್ಟು ಜನಕ್ಕೆ ಡಯಟ್ ಮಾಡ್ತಿದ್ದೀವಿ ಅಂದ ತಕ್ಷಣ ಸುಸ್ತಾಗೋದು, ಹೇರ್ ಫಾಲ್ ಆಗೋದು ಈ ಥರ ಎಲ್ಲ ಆಗ್ತಿರುತ್ತಲ್ಲ, ಆ ಥರ ಎಲ್ಲ ಯಾಕಾಗುತ್ತೆ ಅಂದರೆ ನೀವು ನಿಮ್ಮ ಬಾಡಿಗೆ ಸರಿಯಾಗಿ ತಕ್ಕಂಗೆ ನ್ಯೂಟ್ರಿಷನ್ ತೊಗೊಳ್ತಿರಲ್ಲ. ಸೊ ಅದು ತೊಗೊಳ್ದೆ ಜಸ್ಟ್ ತಿನ್ನೋದೊಂದೇ ಕಡಿಮೆ ಮಾಡ್ಕೊಂಡ್ಬಿಟ್ರೆ ಯಾವತ್ತೂ ವೆಯ್ಟ್ ಲಾಸ್ ಆಗಲ್ಲ. ಅದರಿಂದ ತುಂಬ ಸೈಡ್ ಎಫೆಕ್ಟ್ಸ್ ಆಗುತ್ತೆ. ಯಾವಾಗ ನಮಗೆ ಗ್ಲೋ ಜೊತೆಗೆ ಫಿಟ್ನೆಸ್ಸು ಎಲ್ಲ ಹೆಲ್ತ್ ವೈಸು ನಮಗೆ ಚೆನ್ನಾಗಿರಬೇಕು ಅಂತಂದರೆ ಈ ಥರ ಬ್ಯಾಲೆನ್ಸ್ಡ್ ನ್ಯೂಟ್ರಿಷನ್ ಇರುವಂಥದ್ದು ಫುಡ್ನ ತೊಗೋಬೇಕು. ಸೊ ಇದರಲ್ಲಿ ನಾನು ನೋಡಿ ಇದ್ರ ಜೊತೆಗೆ ನಾನು ಏನು ಹೆಸರು ಕಾಳನ್ನ ತೊಗೊಂಡಿದ್ದೀನಿ, ನೆನೆಸಿಟ್ಕೊಂಡಿರೋಂಥ ಹೆಸರು ಕಾಳು ಜೊತೆಗೆ ಸ್ವಲ್ಪ ದಾಳಿಂಬೆ ಬೀಜ ಹಾಕ್ಕೊಂಡಿದ್ದೀನಿ. ಇದನ್ನೇ ತೊಗೋಬೇಕಂತ ಏನೂ ಇಲ್ಲ, ಏನಾದರೂ ಪ್ರೋಟೀನ್ ಸೋರ್ಸ್ ಇರಬೇಕು. ಸೊ ಫೈಬರು ಮತ್ತು ಎಲ್ಲ ಇನ್ಕ್ಲೂಡ್ ಆಗಿದ್ದರೆ ಒಳ್ಳೆಯದು. ಆ್ಯಂಡ್ ನಮಗೆ ಎಕ್ಸ್ಟ್ರಾ ಪ್ರೋಟೀನ್ಗೋಸ್ಕರ ಪನ್ನೀರು ತೊಗೊಂಡಿದ್ದೀನಿ. ಪನ್ನೀರ್ ಬದಲಾಗಿ ನೀವು ಎಗ್ ಆದರೂ ತೊಗೊಳ್ಳಿ, ಬಾಯ್ಲ್ ಮಾಡಿರೋಂಥ ಒಂದು ಎಗ್ ತೊಗೊಳ್ಳಿ. ಇಲ್ಲ ಅಂತಂದರೆ ಸ್ವಲ್ಪ ಅಂದರೆ ಸಾಟಿ ಮಾಡ್ಕೊಂಡಿರೋವಂಥ ಸೋಯಾ ಚಂಕ್ಸು ಈ ಥರ ಏನಾದರೂ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಹಾಗೆ ಇದ್ರ ಜೊತೆಗೆ ನಾನು 4 ನೆನೆಸಿಟ್ಟಿರುವಂಥ ಬಾದಾಮಿ ತೊಗೊಂಡಿದ್ದೀನಿ. ಸೊ ಇದು ಬ್ಯಾಲೆನ್ಸ್ಡ್ ಬ್ರೇಕ್ಫಾಸ್ಟ್ ಆಗಿತ್ತು. ಫಿಲ್ಲಿಂಗೂ ಇರುತ್ತೆ. ಆ್ಯಂಡ್ ನೀವು ಏನು ನಾನು ತೊಗೊಂಡಿರೋಂಥ ಶಾವಿಗೆ ಉಪ್ಪಿಟ್ಟಿಂದು ಕ್ವಾಂಟಿಟಿ ನೋಡ್ಬೋದು. ತೀರಾ ಕಡಿಮೆನೂ ತೊಗೊಂಡಿಲ್ಲ, ತೀರಾ ಜಾಸ್ತಿನೂ ತೊಗೊಂಡಿಲ್ಲ. ಸೊ ಅದು ಕಡಿಮೆ ತೊಗೊಂಡಿವಿ ಅಂತೇಳ್ಬಿಟ್ಟು ಅದ್ರ ಜೊತೆಗೆ ಬ್ಯಾಲೆನ್ಸ್ ಆಗೋ ಥರ ಬೇರೆ ಎಲ್ಲನೂ ತೊಗೊಂಡಿದ್ದೀನಿ. ಇದನ್ನು ತೊಗೊಂಡ್ರೆ ಆರಾಮಾಗಿ ಹೊಟ್ಟೆನೂ ತುಂಬುತ್ತೆ ಆ್ಯಂಡ್ ನಮಗೆ ಲೈಟಾಗೂ ಫೀಲ್ ಆಗುತ್ತೆ. ಅದ್ರ ಜೊತೆಗೆ ಈಸಿಯಾಗಿ ವೆಯ್ಟ್ ಲಾಸನ್ನು ಮಾಡ್ಕೋಬೋದು. ಸೂಪರ್ ಮಾಡಿಯಲ್ಲ ಕಂದ, ಆರಾಧ್ಯ ಮಾಡ್ಯಾಳೆ ಎಷ್ಟು ಚೆನ್ನಾಗಿ ಗಣಪತಿನ. ಇದು ಇಳಿ, ಇದು ಲಡ್ಡು, ಇದು ದೇವ್ರ ಲಡ್ಡು ತಿಂತದಾರ. ಇದು ಸೂಪರ್ ಮಾಡಿಯಮ್ಮ, ಮಸ್ತು. ನೀನ್ ಮಾಡಿಯಾ? ನೀನು ನೀನ್ ಮಾಡಿಲ್ಲ ಮಾಡಂದ್ರೆ ಹಿಂಗ್ ಮಾಡಿಟ್ಟ ಉದ್ದ. ಏಯ್ ಲಡ್ಡು ನೀನು ಯಾಕೆ ಮಾಡಿಲ್ಲಪ್ಪ? ಮಾಡ್ಬಾ, ನೀನು ಮಾಡಿ ತೋರಿಸು. ನೀನು ಮಾಡಿ ತೋರಿಸು. ಸೂಪರ್ ಐತರದ್ಯಾ, ಎಷ್ಟು ಚೆನ್ನಾಗೈತಿ. ರಿಯಲಿ ಸೂಪರ್ ಐತೆ ನೋಡಿ. ಇಂಥವು ನೋಡ್ಬೇಕಮ್ಮ ಟಿ ವಿ ಒಳಗೆ, ಏನೇನೋ ನೋಡ್ಕೊಂಡ್ಬಿಟ್ಟಂತಿ. ಇಂಥವು ನೋಡಿ ಟಿ ವಿ ಒಳಗೆ ನೋಡಿ ಮಾಡಿಯಲ್ಲ, ಸೂಪರ್ ಸೂಪರ್ ಬಗ್ಗರ ಐತೆ. ಗಣೇಶದು ಕೈಯಲ್ಲಿ ಇಟ್ಕೊ ಮೆಲ್ಲಕ್ಕೆ. ಅಪ್ಪ ಬಂದಾಗ ತೋರಿಸೋಂತೆ, ಹಿಂಗಿಟ್ಕೊ, ಈ ಕಡೆ ತಿರ್ಗಿಸಿ ಹಿಂಗ. ಹಾಂ, ಲಡ್ಡು ಏನೋ ಮಾಡಿದಾನಂತೆ, ತೋರಿಸ್ತಾನಂತ. ಬಾ ಶೇಮ್ಶೇವನು. ಲಡ್ಡು ಏನಿದು? ಜೇಜಿದ? ಎಲ್ಲೈತಿ ತೋರಿಸು. ಅಲ್ಲಿಡ್ತೀಯಾ? ಹಾಂ, ಅಮ್ಮ ಜೇಜಿ ಅಂತ ಲಡ್ಡು. ಕಳ್ಳ 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 ಈ ಕಳ್ಳ 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 ಈ ಕಳ್ಳ 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 ಬಿದ್ಬಿಡ್ತಾ? ಅಯ್ಯೋ ನೀನು ಶೇಮ್ ಚಡಿ ಕಳೆ. ಆ್ಯಂಡ್ ಮಧ್ಯಾಹ್ನ ಲಂಚ್ಗೆ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಮೆಂತೆ ಬುರ್ಜಿನ ಮಾಡ್ತಾಯಿದ್ದೀನಿ. ಸೊ ಯೂಶ್ವಲಿ ಮೆಂತೆ ಪಲ್ಯ ಈ ಥರ ಸೊಪ್ಪುಗಳನ್ನ ಡೈಲಿ ಇನ್ಕ್ಲೂಡ್ ಮಾಡ್ಕೋಬೇಕು. ಯಾವುದೇ ರೂಪದಲ್ಲಾದರೂ, ಅದು ಸಾರಾಗಿರ್ಬೋದು ಅಥವಾ ದಾಲ್ಗಳು ಮತ್ತು ಪಲ್ಯಗಳಾಗಿರ್ಬೋದು ಅಥವಾ ಚಪಾತಿ ಈ ಥರದ್ರಲ್ಲಿ ಒಟ್ಟು ಹೆಂಗಾದರೂ ಮಾಡಿ ಡೈಲಿ ಒಂದು ಥರದ ಸೊಪ್ಪುಗಳನ್ನ ತಿನ್ನೋದಕ್ಕೆ ಟ್ರೈ ಮಾಡ್ಕೊಳ್ಳಿ. ಯಾಕಂದರೆ ಅದರಲ್ಲಿ ನಮಗೆ ಒಳ್ಳೆ ನ್ಯೂಟ್ರಿಷನ್ ಸಿಗುತ್ತೆ. ಸೊ ನಾನಿಲ್ಲಿ ಮೆಂತೆ ಬುರ್ಜಿನ ಮಾಡ್ಕೊಳ್ತಾ ಇದ್ದೀನಿ. ಯಾವಾಗಲೂ ಮೆಂತೆ ಸೊಪ್ಪು ಇರುತ್ತಲ್ಲ, ಅದನ್ನು ನಾನು ದಾಲ್ಗೆ ಯೂಸ್ ಮಾಡ್ತಿದ್ದೆ. ಸೊ ಇವತ್ತು ನಾನು ಮೆಂತೆ ಬುರ್ಜಿ ಮಾಡಿದರೆ ಮನೇಲಿ ಎಲ್ಲರೂ ತಿಂತಾರೆ ಅಂದ್ಬಿಟ್ಟು ಮಕ್ಕಳಿಗೂ ಸಹ ಕೊಡ್ಬೋದು ನಾವು. ಎಗ್ ಬುರ್ಜಿ ಯಾವ ಥರ ಮಾಡ್ತೀವಲ್ಲ ಅದೇ ಥರ ಮೆಂತೆ ಬುರ್ಜಿ. ಮೆಂತೆ ಸೊಪ್ಪನ್ನ ಎಷ್ಟೊಂದು ಸೊಪ್ಪು ಹಾಕಿದ್ದೀನಿ. ಚಿಕ್ಕ ಕಟ್ಟು ಬರುತ್ತಲ್ಲ, ಒಂದು 5 ಕಟ್ಟು ಮೆಂತೆ ಸೊಪ್ಪನ್ನ ಹಾಕ್ಬಿಟ್ಟು ಚೆನ್ನಾಗಿ ಬಾಡಿಸ್ಕೊಂಡಿದ್ದೀನಿ. ಸೇಮ್ ಈರುಳ್ಳಿ, ಟೊಮ್ಯಾಟೊ, ಸೊ ಮ್ಯಾಗಿ ಮಸಾಲ, ಉಪ್ಪು, ಖಾರ ಇದೆಲ್ಲ ಹಾಕ್ಬಿಟ್ಟು ಫ್ರೈ ಮಾಡಿಕೊಂಡು ಕೊನೆಯದಾಗಿ ಸೊಪ್ಪೆಲ್ಲ ಚೆನ್ನಾಗಿ ಹಸಿ ವಾಸನೆ ಹೋದಾದಮೇಲೆ ಲೋ ಫ್ಲೇಮಲ್ಲೇ ಇಟ್ಕೊಂಡು ಸೊಪ್ಪನ್ನ ಬೇಯಿಸ್ಕೋಬೇಕು. ಅದಾದಮೇಲೆ ಕೊನೆಯದಾಗಿ ಎಗ್ನ ಹಾಕ್ಕೊಂಡಿದ್ದೀನಿ. ಎಗ್ನ ಹಾಕಿ ಸೇಮ್ ಅದೆಲ್ಲನೂ ಎಗ್ ಬುಜ್ಜಿ ಯಾವ ಥರ ಆಗುತ್ತಲ್ಲ ಅದೇ ಥರ ಕನ್ಸಿಸ್ಟೆನ್ಸಿ ಬರೋವರೆಗೂ ನಾವು ತಳ ಹಿಡಿಲಾರ್ದಂಗೆ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ಸೊ ಇದನ್ನು ಮೇಯ್ನಾಗಿ ಯಾರಿಗೆ ಡೆಲಿವರಿ ಆಗಿ ಬಾಣಂತನೆಲ್ಲ ಇರುತ್ತಲ್ಲ ಅಂಥವ್ರಿಗೆ ತುಂಬ ಚೆನ್ನಾಗಿ, ನಮ್ಮಮ್ಮ ನನ್ನ ಫಸ್ಟ್ ಡೆಲಿವರಿಯಲ್ಲಿ ತುಂಬ ಜಾಸ್ತಿ ಇದನ್ನು ಮಾಡಿಕೊಡ್ತಿದ್ರು. ಸೊ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಸಹ. ಇದನ್ನು ಟ್ರೈ ಮಾಡಿ ಯಾರಾದರೂ ಮಾಡಿಲ್ಲ ಅಂದರೆ. ಆ್ಯಂಡ್ ಮಧ್ಯಾಹ್ನ ಲಂಚ್ಗೆ ಇವತ್ತು ಮಲ್ಟಿಗ್ರೇನ್ ಚಪಾತಿನ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದ್ರ ಬಗ್ಗೆ ನಾನು ನಿಮಗೆ ಒಂದು ಐಡಿಯಾ ಕೊಡ್ತೀನಿ. ಸೊ ಇದನ್ನು ತುಂಬ ಸಲನೂ ಹೇಳಿದ್ದೀನಿ, ಬರೀ ಗೋಧಿ ಚಪಾತಿನ ತೊಗೊಳಕ್ಕೆ ಹೋಗಬೇಡಿ. ಇದ್ರ ಬದಲಾಗಿ ನಾನು ಮನೇಲಿರೋವಂಥ ಮಿಕ್ಸ್ಡ್ ಹಿಟ್ಟುಗಳನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಚಪಾತಿ ಹಿಟ್ಟಿಗೆ ಸ್ವಲ್ಪ ಚಪಾತಿ ಹಿಟ್ಟಿಂದು ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ತೊಗೋಬೇಕು. 4 ಟೇಬಲ್ ಸ್ಪೂನಷ್ಟು ನಾವು ಗೋಧಿ ಹಿಟ್ಟು ತೊಗೊಂಡ್ರೆ ಬೇರೆ ಎಲ್ಲವೂ 2 ಟೇಬಲ್ ಸ್ಪೂನಷ್ಟು ತೊಗೊಂಡ್ರೆ ಸಾಕಾಗುತ್ತೆ. ನಾನಿಲ್ಲಿ ಸ್ವಲ್ಪ ಗೋಧಿ ಹಿಟ್ಟು, ಅದಕ್ಕೆ 2 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು, 2 ಟೇಬಲ್ ಸ್ಪೂನಷ್ಟು
ಓಟ್ಸ್ ಪೌಡರು ಹಾಗೆ 2 ಟೇಬಲ್ ಸ್ಪೂನಷ್ಟು ರಾಗಿ ಹಿಟ್ಟು ಇವನ್ನೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಆ ಥರ ಮಾಡ್ಕೊಂಡಿರುವಂಥ ಚಪಾತಿ ಮಲ್ಟಿಗ್ರೇನ್ ಚಪಾತಿನ ನಾನು ಲಂಚಿಗೆ ತೊಗೊಂಡಿದ್ದು. ಆ್ಯಂಡ್ ಸೈಜ್ ನೋಡಿ ತುಂಬ ಚಿಕ್ಕದು. ಈ ಸೈಜಲ್ಲಿದ್ದರೆ ಮಾತ್ರ ನೀವು 2 ತೊಗೋಬೇಕು. ಇಲ್ಲ ದೊಡ್ಡ ನಾರ್ಮಲಾಗಿ ಮನೇಲಿ ಮಾಡ್ತಾರಲ್ಲ ಆ ಥರ ಸೈಜಲ್ಲಿತ್ತು ಅಂದರೆ ಒಂದೇ ತೊಗೊಳ್ಬೇಕು. ಪೋರ್ಷನ್ ಮೇಲೆ ಕಂಟ್ರೋಲ್ ಇರಲಿ. ಹಾಗೆ ಈ ಥರ ಒಂದ್ಸಲ ನಾವು ಮಲ್ಟಿಗ್ರೇನ್ ಚಪಾತಿ ಹಿಟ್ಟನ್ನ ಯಾವ ರೀತಿಯಾಗಿ ರೆಡಿ ಮಾಡ್ಕೋಬೇಕು ಎಲ್ಲ ಥರದ್ದು ಅಂದರೆ ರಾಗಿ ಸಜ್ಜೆ ಜೋಳ ನಾನೆಲ್ಲ ಹಾಕಿ ಮಾಡಿ ತೋರಿಸಿದ್ದೆ ನಿಮಗೆ. ಅದನ್ನು ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀವಿ ಅಥವಾ ಎಂಡ್ ಕಾರ್ಡಲ್ಲಿ ಕೊಡ್ತೀನಿ. ಅದನ್ನು ನೀವು ಒಂದ್ಸರಿ ಮಿಲ್ಲಿಗೆ ಹಾಕ್ಸ್ಕೊಂಡು ಬಂದು ಇಟ್ಕೊಂಡ್ಬಿಟ್ರೆ ಆರಾಮಾಗಿ ಡೈಲಿ ಬೇಕಂದರೆ ಮಧ್ಯಾಹ್ನ ಲಂಚ್ಗೆ ನೀವು ಅದನ್ನು ತೊಗೊಳ್ಬೋದು. ಸೊ ಪ್ರಾಬ್ಲಮ್ಮು ಇಲ್ಲ. ನಾನು ಅದನ್ನು ಕೊಡ್ತೀನಿ ನಿಮಗೆ ಲಿಂಕು, ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ಅದ್ರ ಜೊತೆಗೆ ನಾನು ಮಾಡ್ಕೊಂಡಿರೋಂಥ ಮೆಂತೆ ಬುರ್ಜಿ ಆ್ಯಂಡ್ ಬೀಟ್ರೂಟ್ ಪಲ್ಯ, ಸ್ವಲ್ಪ 2 ಟೇಬಲ್ ಸ್ಪೂನಷ್ಟು ಮೊಸರು ತೊಗೊಂಡಿದ್ದೀನಿ ಆ್ಯಂಡ್ ಸ್ವಲ್ಪ ಸೌತೆಕಾಯಿ. ಇದಾಗಿತ್ತು ಮಧ್ಯಾಹ್ನ ಲಂಚ್, ಬ್ಯಾಲೆನ್ಸ್ಡ್ ಲಂಚ್. ಈವ್ನಿಂಗು ನಾನು ಸ್ನ್ಯಾಕ್ಸ್ ಏನೂ ತೊಗೊಳ್ತಾ ಇಲ್ಲ. ಸೊ ಹೊಟ್ಟೆ ಹಶ್ವ ಆಯಿತು ಅಂದಾಗ ಮಾತ್ರ ನಾನು ಏನಾದರೂ ಸ್ವಲ್ಪ ಹೆಲ್ದಿ ಆಪ್ಷನ್ಸ್ನ ಪ್ರಿಫರ್ ಮಾಡ್ತೀನಿ. ಸೊ ಮಧ್ಯಾಹ್ನ ಎಲ್ಲ ಹೆವಿಯಾಗೇ ಮಾಡಿರ್ತೀನಲ್ಲ, ಹಂಗಾಗಿ ನಾನು ಈವ್ನಿಂಗ್ ಟೈಮಲ್ಲಿ ಏನೂ ಸ್ನ್ಯಾಕ್ಸ್ ತೊಗೊಳಕ್ಕೆ ಹೋಗೋದಿಲ್ಲ. ಸೊ 10 ಮಿನಿಟ್ಸ್ ವರ್ಕೌಟ್ಸ್ನ ಕಂಪ್ಲೀಟ್ ಮಾಡ್ಕೊಳ್ತೀನಿ. 10 ಮಿನಿಟ್ಸ್ ಅಲ್ಲ, ಹಾಗಾಗಿ ಏನೂ ಬರ್ಡನ್ ಅನಿಸಲ್ಲ. ಸೊ ಖುಷಿಯಿಂದನೇ ಬೇಗ 10 ಮಿನಿಟ್ಸ್ ಎಲ್ಲ ಹೇಗೋ ಮಾಡಿ ಮುಗಿಸ್ಬಿಡೋಣ ಅನ್ನೋ ಒಂದು ಜೋಶ್ ಇರುತ್ತೆ. ಸೊ ಈಸಿಯಾಗಿ ಮಾಡ್ಕೊಂಡು ಬಿಡ್ತೀನಿ 10 ಮಿನಿಟ್ಸ್. ನೀವು ಕಂಪಲ್ಸರಿಯಾಗಿ 10 ಮಿನಿಟ್ಸ್ ಯೋಗ ಅಥವಾ ವರ್ಕೌಟ್ಸ್ ಏನಾದರೂ ಮಾಡ್ಕೊಳ್ಳಿ. ಸೊ ಬಟ್ ಮಧ್ಯಾಹ್ನ ಊಟ ಬೇಗ ಮಾಡಿಕೊಂಡ್ರೆ ನೀವು ಈವ್ನಿಂಗು ಮಾಡ್ಕೊಳ್ಬೋದು ಚೆನ್ನಾಗಿ. ಆ್ಯಂಡ್ ನೈಟ್ ಇವತ್ತು ಡಿನ್ನರ್ಗೆ 3 ಮೀಲ್ಸು ಇರುತ್ತೆ ಇವತ್ತಿಂದ ಅಂತ ಹೇಳಿದ್ದೆ. ಸೊ ಈ ಡೇ 4ಅಲ್ಲಿ ನಾನು ಡಿನ್ನರ್ಗೆ ಏನು ತೊಗೊಂಡಿದ್ದೆ ಅಂದರೆ ಮಧ್ಯಾಹ್ನ ಏನು ಚಪಾತಿ ಮಾಡ್ಕೊಂಡಿದ್ನಲ್ಲ ಅದನ್ನೇ ಒಂದು ಚಿಕ್ಕ ಸೈಜ್ ಚಪಾತಿ, ಪೂರಿ ಇರುತ್ತಲ್ಲ ಆ ಸೈಜ್ ಚಪಾತಿ 1 ತೊಗೊಂಡಿದ್ದೀನಿ. ವೆಯ್ಟ್ ಲಾಸ್ಗೆ ಹೆಲ್ಪ್ ಆಗುವಂಥ ಚಪಾತಿಗಳನ್ನೇ ತೊಗೋಬೇಕು. ನೀವು ನಾರ್ಮಲ್ ಗೋಧಿ ಚಪಾತಿ ತೊಗೊಂಡ್ರೆ ಖಂಡಿತ ರಿಸಲ್ಟ್ಸ್ ಬರೋದಿಲ್ಲ. ಆ್ಯಂಡ್ ಅದ್ರ ಜೊತೆ ಸೇಮ್ ಮೆಂತೆ ಬುರ್ಜಿ ಮತ್ತು ಒಂದು ಟೊಮೆಟೊನ ತೊಗೊಂಡಿದ್ದೀನಿ ಸಲಾಡ್ ಥರ. ಇದಾಗಿತ್ತು ನನ್ನ ಡಿನ್ನರು. ಸೊ ಕಂಪ್ಲೀಟಾಗಿ ಇವತ್ತು 3 ಮೀಲ್ಸು ರೆಗ್ಯುಲರಾಗಿ ಮನೆಯಲ್ಲಿ ಯಾವ ಥರ ನಾವು ಮಾಡ್ಕೊಳ್ತೀವಲ್ಲ ಅದರಲ್ಲೇ ಏನೆಲ್ಲ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಸ್ವಲ್ಪ ನಾವು ಚೇಂಜಸ್ನ ಮಾಡಿಕೊಂಡು ನಮ್ಮ ಡಯಟ್ನ ಕಂಟಿನ್ಯೂ ಮಾಡ್ಬೋದು ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡು ಈ ಒಂದು ಡಯಟ್ನ ತೊಗೊಂಡು ಇವತ್ತು ತೋರಿಸಿದ್ದೀನಿ. ಸೊ ಇಷ್ಟ ಆಗಿದೆನಾ ನಿಮಗೆ ಅನ್ನೋದನ್ನ ಕಮೆಂಟ್ ಮಾಡಿ. ಹಾಯ್, ವರ್ಕೌಟ್ಸ್ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಸೊ ಇವತ್ತೇನು ಅಂತಂದರೆ ನಾವು 3 ಮೀಲ್ಸು ಮಾಡಬೇಕು ಅಂತ ಅಂದ್ಕೊಂಡಿತ್ತಲ್ಲ, ಬಟ್ ನನಗೆ ಹೊಟ್ಟೆನೇ ಹಶ್ವಾಗ್ತಿರ್ಲಿಲ್ಲ. ಫ್ರ್ಯಾಂಕಾಗಿ ಹೇಳ್ಬೇಕು ಅಂದರೆ ಮಧ್ಯಾಹ್ನ ಇನ್ನು ಮಲ್ಟಿಗ್ರೇನ್ ಚಪಾತಿ ಎಲ್ಲ ತೊಗೊಂಡಿತ್ತಲ್ಲ, ಸೊ ಹಾಗಾಗಿನೇ ಏನೋ ಮೋಸ್ಟ್ಲಿ ಅಷ್ಟೊಂದು ಹೊಟ್ಟೆ ಹಶ್ವಾಗ್ತಿರ್ಲಿಲ್ಲ. ಬಟ್ ನಂತರನೇ ಬೇರೆ ಎಲ್ಲರಿಗೂ ಅನಿಸ್ಬೇಕಂತ ಏನೂ ಇಲ್ಲಲ್ಲ. ಸೊ ನಾವು ಏನು ಅಂದ್ಕೊಂಡೆ ಅಂತಂದರೆ ಈ ಒಂದು ಚಾಲೆಂಜ್ನ ಸ್ಟಾರ್ಟ್ ಮಾಡೋದು. ಸೊ ರೆಗ್ಯುಲರ್ ಏನು ತೊಗೊಳ್ತೀವಲ್ಲ ಮೀಲ್ನ, ಸೊ ಅದನ್ನೇ ತೊಗೊಂಡು ಅಂದರೆ ಬ್ಯಾಲೆನ್ಸ್ಡ್ ಮೀಲಾಗಿ ತೊಗೊಂಡು ವೆಯ್ಟ್ ಲಾಸ್ಗೆ ಹೆಲ್ಪ್ ಆಗೋ ಥರ ತೊಗೊಳ್ಳೋಣ ಸ್ಟಾರ್ಟಿಂಗಲ್ಲಿ. ಆಮೇಲೆ ಬರ್ತಾ ಬರ್ತಾ ಸ್ವಲ್ಪ ಚೇಂಜಸ್ ಮಾಡ್ಕೊಳ್ಳೋಣ ಅಂತ ಒಂದು ಇಂಟೆನ್ಷನ್ ಇಟ್ಕೊಂಡು. ಯಾಕಂದರೆ ಈ ಚಾಲೆಂಜಿಂದ ಬರೀ ನನಗೊಬ್ಬಳಿಗೆ ಅಲ್ಲ, ನಿಮಗೂ ಯೂಸ್ ಆಗಬೇಕು ಅಂತೇಳಿನೇ ಈ ಥರ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿನೇ ಅಷ್ಟೊಂದು ಹೊಟ್ಟೆ ಆಗಿಲ್ಲ ಅಂದ್ರೂ ಒಂದು ಚಿಕ್ಕ ಚಪಾತಿ ನೋಡಿದ್ರಲ್ಲ ಪೂರಿ ಸೈಜ್ ಇತ್ತು ಚಪಾತಿ ತೊಗೊಂಡಿದ್ದೀನಿ. ಸೊ ಮಧ್ಯಾಹ್ನ ಹೇಗೋ ಕಲಸಿದ್ದು ಹಿಟ್ಟಿತ್ತಲ್ಲ ಅದನ್ನೇ ತೊಗೊಂಡಿರೋದು. ನೀವು ಬೇಕಿದ್ರೆ ಇದ್ರ ಬದಲಾಗಿ ಬೇರೆ ಏನಾದರೂ ತೊಗೊಳ್ಬೋದು, ಬಟ್ ಲೈಟಾಗಿ ತೊಗೊಳ್ಳಿ ಆದಷ್ಟು ಈವ್ನಿಂಗ್ ಅಂದರೆ ನೈಟ್ ಟೈಮ್ ಡಿನ್ನರ್ಗೆ. ಆ್ಯಂಡ್ 14:10 ಇಂಟರ್ಮಿಟೆಂಟ್ ಫಾಸ್ಟಿಂಗ್ನ ಫಾಲೋ ಮಾಡಿರೋದ್ರಿಂದ. ಸೊ ಇವತ್ತು ನಂದು ಆ್ಯಕ್ಚುಲಿ ಸ್ವಲ್ಪ ಲೇಟೇ ಆಯಿತು, ಅರೌಂಡ್ 8:45 ಆಯಿತು ಇವತ್ತು. ಸೊ ಲಡ್ಡುಗೆಲ್ಲ ಊಟ ಮಾಡಿಸೋಷ್ಟರಲ್ಲಿ ಸ್ವಲ್ಪ ಲೇಟ್ ಆಯ್ತು ಇವತ್ತು. ಆ್ಯಂಡ್ ಇವತ್ತು ಒಂದಿನ. ಆ್ಯಂಡ್ ಆದಷ್ಟು ನಾನು ಡಿಸ್ಪ್ಲೇ ಮಾಡ್ತೀನಿ ನಾನು ತೊಗೊಂಡಿರೋಂಥ ಟೈಮಿಂಗ್ಸ್ ಏನೇನು ಅಂದರೆ ಅವನ್ನೆಲ್ಲ. ಈ ವಿಡಿಯೋ ಈ ಥರ ಇತ್ತು ನೋಡಿ. ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯಿತಾ? ಆ್ಯಂಡ್ ನಿಮಗೆ ಇಷ್ಟ ಆಗೋ ಥರನೇ ವಿಡಿಯೋನ ಇವತ್ತು ಶೇರ್ ಮಾಡಿದ್ದೀನಿ. ಆ್ಯಂಡ್ ನಮ್ಮ ಡಯಟ್ ಚಾಲೆಂಜನ್ನು ಫಾಲೋ ಮಾಡ್ತಿದ್ದೀನಿ ಅದೇ ಥರನೇ. ಹೇಳಿದ್ನಲ್ಲ, ಇದೇ ಥರ ಇರಲ್ಲ, ಎವ್ರಿ ಡೇ ಚೇಂಜಸ್ ಇರುತ್ತೆ. ಸೊ ಕಂಟಿನ್ಯೂಸ್ ಆಗಿ ನೋಡಿ. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಅಂದರೆ ಡೇ 5 ವ್ಲಾಗಲ್ಲಿ ಸಿಗೋಣಂತೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ನಿಮಗೆ ಏನೇ ಡೌಟ್ಸ್ ಇದ್ರೂ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡಿ. ಹಾಗೆ ನಿಮ್ಮ ವೆಯ್ಟ್ನ ಮತ್ತು ನಿಮ್ಮ ಒಪಿನಿಯನ್ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡೋದು ಮಾತ್ರ ಮರಿಬೇಡಿ. ಓಕೆ, ಬಾಯ್.